ಹಾಯ್ ಹಲೋ ಗುಡ್ ಮಾರ್ನಿಂಗ್. ಲಾಸ್ಟ್ ವಿಡಿಯೋ ಕಂಟಿನ್ಯೂಷನ್ ಪಾರ್ಟ್ ಇದು. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಾಗೇನೆ ನಮ್ಮ ಚಿಕ್ಕಪ್ಪನ ಮಗಳು ಅದು ರೀಸೆಂಟ್ ಆಗಿ ಮದುವೆ ಆಗಿತ್ತಲ್ಲ, ಸೊ ಅವ್ರನ್ನ ಊಟಕ್ಕೆ ಕರೆದಿದ್ರು ಅಪ್ಪಾಜಿ ಅಮ್ಮ. ಸೊ ಸ್ಯಾಟರ್ಡೇ ಮಾರ್ನಿಂಗು ಬೆಳಿಗ್ಗೆನೆ ಅಪ್ಪಾಜಿ ಹೋಗ್ಬಿಟ್ಟು ಚಿಕನ್ ಮಟನ್ ಫಿಶ್ ಎಲ್ಲಾನು ತಂದಿದ್ರು. ಸೊ ಅಡ್ಗೆ ಕೂಡ ಸ್ಟಾರ್ಟ್ ಮಾಡಿದ್ರು, ಎಲ್ಲ ಐಟಮ್ಸ್ ಮಾಡ್ಬೇಕಲ್ಲ ಲೇಟ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಫಿಶ್ ನ ಉಪ್ಪು ಹಾಕಿ ನೆನೆ ಹಾಕಿದ್ರು, ಮತ್ತೆ ಚಿಕನ್ ಮಟನ್ ಎಲ್ಲ ತೊಳಿತಾ ಇದ್ರು ಅಮ್ಮ. ಇಲ್ಲಿ ಹೊರಗಡೆ ಬೆಂಚಸ್ ಮತ್ತೆ ಚೇರ್ಸ್ ಎಲ್ಲ ಹೇಳಿದ್ರು ಅವ್ರಿಗೆ ತಂದು ಹಾಕಕ್ಕೆ. ಸೊ ಅವರೆಲ್ಲ ತಂದು ಹಾಕ್ತಾ ಇದ್ರು. ಮತ್ತೆ ನಾನು 6:30 ಹಂಗೆ ಎದ್ದಿದ್ದೆ ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು. ಮತ್ತೆ ಇವರು ನಮ್ಗೆ ಗೊತ್ತಿರೋ ಪರಿಚಯದ ಅಣ್ಣ, ಸೊ ಅವರು ಅಡುಗೆ ಮಾಡ್ತಾರೆ. ಅಮ್ಮ ಮಟನ್ ಸಾರು ಫುಲ್ ಮಾಡಿದ್ರು ಅವರೇನೆ ಕಂಪ್ಲೀಟು. ಇವರು ಫಿಶ್ಗೆ ಎಲ್ಲ ಕಲಸಿ ಇಡ್ತಾ ಇದ್ರು. ಸೊ ಎಲ್ಲರೂ ಒಂಥರ ಸೇರ್ಕೊಂಡು ಮಾಡಿದ್ವಿ, ಇಲ್ಲಾಂದ್ರೆ ಲೇಟ್ ಆಗ್ಬಿಡ್ತಿತ್ತು. ಸೊ ಏನೇನೆಲ್ಲ ಫುಡ್ ಐಟಮ್ಸ್ ಪ್ರಿಪೇರ್ ಮಾಡ್ತಾ ಇರೋದು ಅಂತ ಅಂದ್ರೆ ಮುದ್ದೆ, ಮಟನ್ ಸಾಂಬಾರು, ಮತ್ತೆ ಮೊಟ್ಟೆ, ಫಿಶ್ ತವಾ ಫ್ರೈ, ಚಿಕನ್ ಅಲ್ಲಿ 2 ತರ ಐಟಮ್ಸ್ ಇದೆ, ಚಿಕನ್ ಗ್ರೇವಿ ಇದು, ಮತ್ತೆ ಚಿಕನ್ ಪೆಪ್ಪರ್ ಡ್ರೈ ಇನ್ನೊಂದ್ ಕಡೆ ರೆಡಿ ಮಾಡಿದ್ರು. ಮತ್ತೆ ಗೀ ರೈಸು, ಅನ್ನ, ಸಾಂಬಾರ್, ರಸ, ಶಾವ್ಗೆ ಸ್ವೀಟು, ಸೊ ಮೊಸರು, ಮತ್ತೆ ಲಾಸ್ಟ್ ಅಲ್ಲಿ ಐಸ್ ಕ್ರೀಮ್, ಇಷ್ಟು ಐಟಮ್ಸ್ ನ ಪ್ರಿಪೇರ್ ಮಾಡಿದ್ವಿ. ಮತ್ತೆ 1 o'clock ಹಂಗೆ ಎಲ್ಲರೂ ಬಂದ್ರು. ಸೊ ನಾನು ಅದ್ ಯಾವ್ದನ್ನು ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ, ಯಾಕೆಂದ್ರೆ ಕೆಲಸ ಮಾಡ್ತಿದ್ನಲ್ಲ, ಮತ್ತೆ ಊಟ ಬಡಿಸೋದೆಲ್ಲ ಇತ್ತು, ಹಂಗಾಗಿ ನನ್ಗೆ ಯಾವ್ದು ವಿಡಿಯೋ ಮಾಡೋಕೆ ಆಗ್ಲಿಲ್ಲ. ಅಷ್ಟೆಲ್ಲ ಬಂದು ಊಟ ಮಾಡಿದ್ರು, ಆಮೇಲೆ ಮಾತಾಡಿದಾಯ್ತು, ಎಲೆ ಅಡ್ಕೆಲ್ಲ ಹಾಕೊಂಡು, ಆಮೇಲೆ ಟೀ ಕುಡ್ಕೊಂಡು ಅವರು ಹೊರಟ್ರು. ಮತ್ತೆ ಏನೇನೆಲ್ಲ ಐಟಮ್ಸ್ ಎಲ್ಲ ಮಿಕ್ಕಿದೆ ಅದನ್ನ ಚಿಕ್ಕದಾಗ ಹಾಕೊಂಡು ಅಮ್ಮ ಪಾತ್ರೆ ಎಲ್ಲ ಬೆಳ್ಕಕ್ ಹಾಕ್ತಾ ಇದ್ರು. ಮತ್ತೆ ಇನ್ನೊಂದ್ ಕಡೆ ಎಲ್ಲ ಕ್ಲೀನಿಂಗ್ ಎಲ್ಲ ನಡೀತಾ ಇತ್ತು. ಸೊ ಎಲೆ ಅಡ್ಕೆ ಎಲ್ಲ ತರಿಸಿದ್ರಲ್ಲ, ಅದನ್ನ ನೋಡಿದ್ರೆ ಯಾಕೋ ಎಲೆ ಹಾಕೋಬೇಕಂತ ಅನಿಸ್ತು, ಹಂಗಾಗಿ ಎಲೆ ಅಡ್ಕೆ ಎಲ್ಲ ಹಾಕೊಂಡು ನೋಡ್ತಾ ಇದ್ದೆ ಎಷ್ಟು ಕೆಂಪಾಗಿರುತ್ತೆ ಅಂತ. ಸೊ ಇದಾಗಿತ್ತು ಈ ದಿನದ ಲಾಗ್.